ಪಾದ ಮುಗಿತು. ಮುಂದೆ 3ನೇ ಅಧ್ಯಾಯ ಪ್ರಾರಂಭ. ಏವ ಮುಕ್ತ ದಿಶಾ 3 ಅಧ್ಯಾಯದ 4 ಪಾದಗಳು ಏನಂತ ಹೆಸರಿದೆ? ಮೊದಲು ಫಸ್ಟ್ ಪಾದ ಯಾವುದು? ವೈರಾಗ್ಯ ಪಾದ. ವೈರಾಗ್ಯ ಪಾದ ಅಂದರೆ ವೈರಾಗ್ಯ ಬಂದ ಮೇಲೆ ದೇವರ ಹತ್ರ ಹೋಗ್ಲಿಕ್ಕೆ ಸಾಧ್ಯ. ವೈರಾಗ್ಯ ಬರದೇ ಇದ್ದವರಿಗೆ ದೇವರ ವಿಷಯ ಏನೇನೂ ತಿಳಿಯೋದಿಲ್ಲ. ಫಸ್ಟ್ ತದಲಂ ಬಹುಲೋಕ ವಿಚಿಂತನಯ ವೈರಾಗ್ಯ ಪಾದ. ರವಣಂ ಕುರು ಮಾನಸ ಮೀಶ ಪದೇ ಅದು ಮುಂದೆ ಭಕ್ತ್ಯಾದಿ ಪಾದ. ಏವ ಮುಕ್ತ ದಿಶಾ ನಿರ್ದೋಷಾನಂತ ಗುಣೋ ವಿಷ್ಣುಶ್ಚೇತ್ ಕಿಂ ಮಯಾ ಕಾರ್ಯಮಿತ್ಯಧಿಕಾರಿಣಃ ಶಂಕಾಯಾಂ ಮುಕ್ತಿಹೇತು ಭಗವತ್ಪ್ರೀತ್ಯರ್ಥಂ ಸಾಧನಂ ಅನುಷ್ಠೇಯಂ ಇತಿ ಭಾವೇನ ಸಾಧನ ವಿಚಾರೋ ಅಯಂ ಸಾಧನ ವಿಚಾರಾರ್ಥೋಯಮಧ್ಯಾಯಃ ಇತಿ ಭಾಷ್ಯಾದ್ಯಪದ್ಯಂ. ಆ ಭಾಷ್ಯಾದ್ ವ್ಯಕ್ತಂ ಭಾಷ್ಯದೊಳಗೆ ಅಚರಿಷ್ಪರ ಸಾಧನ ವಿಚಾರೋಯಮಧ್ಯಾಯಃ ಭಾಷ್ಯ. ಅದಕ್ಕಿಷ್ಟೆಲ್ಲ ಕೊಂಟು. ಏನು ಸಾಧನ ವಿಚಾರ ಅಂದರೆ ಏವಂ ಹೀಗೆ ಉಕ್ತ ದಿಶಾ ಮುಕ್ತ ದಿಶಾ ಅಂತ ಬಿಡಿಸ್ಕೋಬಾರದು ಮತ್ತೆ. ಏವಂ ಉಕ್ತ ದಿಶಾ ಹಿಂದೆ ಹೇಳಿದ ರೀತಿಯಲ್ಲಿ ನಿರ್ದೋಷಾನಂತ ಗುಣೋ ವಿಷ್ಣು ನಿರ್ದೋಷನಾಗಿದ್ದಾನೆ ಮತ್ತು ನಿರ್ದೋಷವಾದ ಅನಂತ ಗುಣಗಳಿಂದ ವಿಷ್ಣು ಪೂರ್ಣನಾಗಿದ್ದಾನೆ ಅಂತ ಸಿದ್ಧವಾಯ್ತೀಗ. ಯಾವುದರಿಂದ? ಮೊದಲ 2 ಅಧ್ಯಾಯಗಳಿಂದ ನಿರ್ದೋಷತ್ವ 2ನೇ ಅಧ್ಯಾಯ, ಗುಣಪೂರ್ಣತ್ವ 1ನೇ ಅಧ್ಯಾಯ, ನಿರ್ದೋಷ ಅನಂತ ಗುಣತ್ವ ಸಿದ್ಧವಾಯಿತು. ಮುಂದೇನೀಗ? ಕಿಮ್ಮಯ ಕಾರ್ಯಂ ಆಯ್ತಪ್ಪ. ಮುಂದೆ ನಮ್ಮ ಕೆಲಸ ಈಗ ವಿಷ್ಣು ಸರ್ವೋತ್ತಮ ಹೌದು, ಅನಂತ ಗುಣಪೂರ್ಣ ಹೌದು, ಸರ್ವದೋಷ ದೂರ ಹೌದು. ನಾವೇನು ಮಾಡಬೇಕೀಗ ಅಂದರೆ ಕಿಮ್ಮಯ ಕಾರ್ಯಂ. ಮುಂದೇನು ಮಾಡಬೇಕು ಅಂದರೆ ಇತ್ಯಧಿಕಾರಿಣಃ. ಅಧಿಕಾರಿ ಅಂದರೆ ಅರ್ಹ ವ್ಯಕ್ತಿಗೆ ಏನು ಬರುತ್ತಾಗ ಶುರುವಾಗುತ್ತೆ. ಮುಂದೇನು ಮಾಡಬೇಕು? ಅಡಿಗೆ ಆಗಿದೆ, ಮುಂದೇನು ಮಾಡಬೇಕು? ಹಸಿವಾದವನು ಊಟಕ್ಕೆ ಬರ್ತಾನೆ, ಉಳಿದವನು ಏನು ಮಾಡ್ತಾನೆ? ನೀವೇ ಮಾಡಿಕೊಡಿ ಅಂತ ಹೋಗ್ಬಿಡ್ತಾನೆ ಆ ಕಡೆ. ಅದಕ್ಕೆ ಅಧಿಕಾರಿ ಅಂದ್ರೆ ಏನು? ಊಟಕ್ಕೆ ಅಧಿಕಾರಿ ಅಂದ್ರೆ ಯಾರು? ಹಸಿವಾಗಿರೋ. ಇಲ್ಲಿ ಅಧಿಕಾರಿ ವೈರಾಗ್ಯ ಇರೋನು. ಅದಕ್ಕೆ ಶಂಕಾಯಾಮ್ ಮುಕ್ತಿ ಹೇತು ಭಗವತ್ ಪ್ರೀತ್ಯರ್ಥಂ ಅಂತ ಭಗವಂತನ ಪ್ರೀತಿ ಪಡಿಸ್ಬೇಕು. ಪ್ರೀಣಯಾಮೋ ವಾಸುದೇವ. ಪ್ರೀತಿ ಹೇಗೆ ಪಡಿಸ್ಬೇಕು? ಮುಂದಿನ ಪ್ರಶ್ನೆ. ಪ್ರೀತಿ ಹೇಗೆ ಪಡಿಸ್ಬೇಕು ಅಂದರೆ ಸಾಧನ ಮನುಷ್ಠೇಯ. ಪ್ರೀತಿ ಪಡಿಸೋ ಕಾರ್ಯಗಳಿಗೆ ಏನಂತ ಕರೀತಾರೆ? ಸಾಧನ. ಅದು ಅನುಷ್ಠಾನ ಮಾಡಬೇಕು. ಇತಿ ಭಾವೇನ ಸಾಧನ ವಿಚಾರಾರ್ಥೋಯಮಧ್ಯಾಯ ಇತಿ ಭಾಷ್ಯಾದ್ ವ್ಯಕ್ತಂ. ಸಾಧನ ವಿಚಾರ ಈ ಅಧ್ಯಾಯವಾಗಿದೆ ಭಾಷ್ಯದಲ್ಲಿ ಹೇಳಿಬಿಟ್ಟಿದ್ದಾರೆ. ತತ್ರ ಆದ್ಯಪಾದೇ 14ನೇ ಅಧ್ಯಾಯದ ಮೊದಲ ಪಾದದಲ್ಲಿ ಗತ್ಯಾಗತಿ ಸ್ವರ್ಗ ನರಕ ಸ್ವರ್ಗ ಗರ್ಭವಾಸಾದಿ ಸ್ವರೂಪಶ್ಚೈವ ಮುಕ್ತ್ಯಾ ಮುಕ್ತಿ ಹೇತು ಈಶ ಪ್ರೀತಿ ಸಾಧನಸ್ಯ ಅನುಕ್ತೇಃ ಕಥಮಸ್ಯ ಪಾದಸ್ಯ ಏತದಧ್ಯಾಯೇ ಅಂತರ್ಗತಿರಿತಿ ಚೋದ್ಯ ನಿರಾಸಾಯ ಫಲತೋ ಅಂತರ್ಭಾವೋಕ್ತಿ ಪರತಯ ತಸ್ಮಾದ್ವಿರಕ್ತಃ ಸನ್ ಜ್ಞಾನಮೇವ ಸಮಾಶ್ರಯೇತ್ ಇತ್ಯಾದಿ ಇತ್ಯಂತಿಮ ಭಾಷ್ಯಮಾದೌ ಆಕೃಷ್ಯ ಯೋಜ್ಯಂ. ತತ್ರ ಇಲ್ಲಿ ಆದ್ಯಪಾದೆ ಮೊದಲ ಪಾದದಲ್ಲಿ ಏನು ಹೇಳ್ತಾ ಇದ್ದಾರೆ? ಗತಿ, ಆಗತಿ, ಸ್ವರ್ಗ, ನರಕ, ಗರ್ಭವಾಸ ಆದಿ ಸ್ವರೂಪಸ್ಯೈವ ಮುಕ್ತ್ಯ. ಗತಿ ಆಗತಿ. ಸತ್ತ ಜೀವ ಹೇಗೆ ಹೋಗ್ತಾನೆ ಇದು ಗತಿ. ಇದು ಮತ್ತೆ ಹೇಗೆ ಹುಟ್ಟಿ ಬರ್ತಾನೆ? ಆಗತಿ. ಗತಿ ಆಗತಿ. ಆಮೇಲೆ ಸ್ವರ್ಗ. ಪುಣ್ಯ ಮಾಡಿದವನು ಸ್ವರ್ಗಕ್ಕೆ ಹೋಗ್ತಾನೆ, ಪಾಪ ನರಕಕ್ಕೆ ಹೋಗ್ತಾನೆ, ಮತ್ತೆ ಹುಟ್ಟಬೇಕು, ಗರ್ಭವಾಸ ಬರುತ್ತೆ. ಇದೆಲ್ಲ ಹೇಳ್ತಿದ್ದಾರೆ ಮೊದಲನೇ ಪಾದದೊಳಗೆ. ವಿಷ್ಣು ಹೇಳ್ತಾರೆ ಈ ಮುಕ್ತಿ ಹೇತು ಈಶ ಪ್ರೀತಿ ಸಾಧನಸ್ಯ ಅನುಕ್ತೇಹೇ. ಇದೆಲ್ಲ ಹೇಳಿದ್ರು ಸರಿ, ಈಶ ಪ್ರೀತಿ ಏನಾಗುತ್ತೆ ಅದರಿಂದ? ಈಶ ಪ್ರೀತಿ ಹೇಗಾಗುತ್ತೆ ಅಂದರೆ ಕಥಮಸ್ಯ ಪಾದಸ್ಯ ಏತದಧ್ಯಾಯೇ ಅಂತರ್ಗತಿ ಅಂದಮೇಲೆ ಹೆಸರು ನೋಡಿದರೆ ಸಾಧನಾಧ್ಯಾಯ ಹೇಳ್ತಿರೋದೆಲ್ಲ ಗರ್ಭವಾಸ ಇತ್ಯಾದಿ ವಿಚಾರಗಳು. ಇದಕ್ಕೂ ಸಾಧನಕ್ಕೇನು ಸಂಬಂಧ ಬಂದ್ರೆ ತಾನೇ ಅಂತರ್ಭಾವ ಆಗಲಿಕ್ಕೆ ಸಾಧ್ಯ. ಇತಿ ಚೋದ್ಯ ನಿರಾಸಾಯ. ಚೋದ್ಯ ಅಂದ್ರೇನು? ಪ್ರಶ್ನೆ. ಇಂಥ ಕುಚೋದ್ಯ ಅಂದ್ರೇನು? ಕೆಟ್ಟ ಪ್ರಶ್ನೆ. ಕುಚೋದ್ಯ. ಸರಿಯಾದ ಪ್ರಶ್ನೆ ಕೇಳಿದಾಗ ಅದು ಚೋದ್ಯ. ಚೋದ್ಯ ನಿರಾಸಾಯ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೋಸ್ಕರ ಫಲತೋ ಅಂತರ್ಭಾವೋಕ್ತಿ ಪರತಯ. ಒಟ್ಟಿನ ಮೇಲೆ ಫಲತಃ ಅಲ್ಟಿಮೇಟ್ಲಿ ರಿಸಲ್ಟ್ಸ್ ಇನ್ ಫಲ. ಆ ದೃಷ್ಟಿಯಲ್ಲಿ ಇದು ಸಾಧನ ಲಿಂಕ್ ಆಗುತ್ತೆ. ತಸ್ಮಾದ್ ವಿರಕ್ತ ಸನ್ ಜ್ಞಾನಮೇವ ಸಮಾಶ್ರಯೇತ್. ತಸ್ಮಾದ್ ವಿರಕ್ತ ಸನ್ ಮುಂದಿದೆ, ಅಲ್ಲಿ ಸೇರಿಸ್ಕೋಬೇಕಿದ್ರೆ. ಸೊ ವೈರಾಗ್ಯ ಪಾದವಾಗೋದ್ರಿಂದ ಸರಿ ಹೋಗುತ್ತೆ. ಹಸಿವಾದವನಿಗೆ ಮಾತ್ರ ಊಟ ಹೇಗೋ, ವಿರಕ್ತಿ ಇದ್ದವನಿಗೆ ಮಾತ್ರ ಶಾಸ್ತ್ರ. ಅದಕ್ಕೆ ಮೊದಲು ಏನಾಗಬೇಕು ಮನುಷ್ಯ? ವಿರಕ್ತನಾಗದೇ ಇದ್ದವನಿಗೆ ಏನಿಲ್ಲ? ಶಾಸ್ತ್ರಾಧಿಕಾರ ಇಲ್ಲ. ಅಥಾತೋ ಬ್ರಹ್ಮ ಜಿಜ್ಞಾಸ. ಇದು ಅಥ. ಜ್ಞಾನಮೇವ ಸಮಾಶ್ರಯೇತ್. ಅವನು ಯೋಚನೆ ಮಾಡಿದ. ಅದೆಲ್ಲ ಮುಂದೆ ಹೇಳ್ತಾರೆ. ಇತಿ ಅಂತಿಮ ಭಾಷ್ಯ ಮಾಧವ ಆಕೃಷ್ಯ ಯೋಚ್ಯಂ. ಅಂತಿಮ ಭಾಷ್ಯ ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ಮಹಾಜ್ಞಾನೇನೈವ ಪರಂ ಪದಂ
ಯಾತಿ ತಸ್ಮಾದ್ ವಿರಕ್ತ ಸನ್ ಜ್ಞಾನಮೇವ ಸಮಾಸೆ ಅದನ್ನು ಸೇರಿಸ್ಕೋಬೇಕು ಅಂತ ಅರ್ಥ. ತಥಾಹಿ ಇಲ್ಲ ಇಲ್ಲ ಇಲ್ಲ, ಜ್ಞಾನ ವೈರಾಗ್ಯ ಬೇರೆ, ಜ್ಞಾನ ಬೇರೆ. ಇವತ್ತು ಉದಾಹರಣೆಗೆ ಏನಾಗಿದೆ, ಅನ್ನ ನೋಡಿದ್ರೆ ಹಸಿವಾಗುತ್ತೆ ಅಂದಾಗಾಯ್ತು ನಿಮ್ಮ ಪ್ರಕಾರ. ಅನ್ನ ನೋಡಿದ್ರೆ ಹಸಿವಲ್ಲ, ಅನ್ನ ನೋಡದೆ ಹೋದ್ರೂ ಹಸಿವಾಗ್ತದೆ. ಹಸಿವಾಗ ಹೊತ್ತಿಗೆ ಏನಾಗುತ್ತೆ, ಆಮೇಲೆ ಅನ್ನ ಬೇಕು ಅನಿಸುತ್ತೆ ಅವನಿಗೆ. ಹಸಿವಾದವನಿಗೆ ಅನ್ನ ಬೇಕು, ವೈರಾಗ್ಯ ಬೇಕು ಬಂದವನಿಗೆ ಜ್ಞಾನ ಬೇಕು ಅನಿಸುತ್ತೆ. ಗೊತ್ತಾಯ್ತಾ? ಅಷ್ಟು ಜ್ಞಾನ ಇರಬೇಕಷ್ಟೇ. ಏನೋ ಇದು ಕೆಟ್ಟದ್ದು ಅನ್ನೋ ಜ್ಞಾನ ಬರಬೇಕಷ್ಟೇ ಹೊರತು ಸರಿಯಾದ ಜ್ಞಾನಕ್ಕೆ ವೈರಾಗ್ಯ ಫಸ್ಟ್ ಸ್ಟೆಪ್. ಜ್ಞಾನ ಬಂದಮೇಲೆ ಏನು ವೈರಾಗ್ಯ ಏನಾಗುತ್ತೆ, ಅದಿನ್ನು ಗಟ್ಟಿಯಾಗುತ್ತೆ. ಗೊತ್ತಾಯ್ತಾ? ವೈರಾಗ್ಯ ಗಟ್ಟಿಯಾಗುತ್ತೆ, ಮೊದಲಲ್ಲ. ತಥಾಹಿ ಜೀವ ಇತ್ಯನುವೃತ್ತಿ. ಮೊದಲು ಸಿಮೆಂಟ್ ಕಲಿಸ್ತಾರೆ, ನೀರು ಹಾಕಿ ಕಲಿಸ್ತಾರೆ. ಗೊತ್ತಾಯ್ತಾ? ಆಮೇಲೆಲ್ಲ ಪೇಸ್ಟ್ ಮಾಡಿಬಿಡ್ತಾರೆ. ಅವು ಗಟ್ಟಿ ಮಾಡೋಕೆ ಮತ್ತೇನು ಮಾಡ್ತಾರೆ, ಮತ್ತೆ ನೀರು ಹಾಕ್ತಾರೆ ಕ್ಯೂರ್ ಮಾಡ್ಬೇಕಾದ್ರೆ. ಮೊದಲೇ ಹಾಕಿದ ನೀರು ಯಾತಕ್ಕೆ, ಕಲಿಸ್ಲಿಕ್ಕಷ್ಟೇ. ಈಗ ಹಾಕ್ತಿರೋ ನೀರು ಯಾತಕ್ಕೆ, ಗಟ್ಟಿ ಆಗ್ಲಿಕ್ಕೆ. ಅದು ನೀರು ಹಾಕಿದ ತಕ್ಷಣ ನೀರು ಹಾಕಿದ್ರೆ ಹೋಗ್ಬಿಡುತ್ತದೆ, ಇರೋದೇ ಇಲ್ಲ. ಆಗಲೇ ವೈರಾಗ್ಯ ಬಂದುಬಿಟ್ರೆ ಏನಾಗುತ್ತೆ, ಅದು ಜ್ಞಾನದ ಮೇಲೆ ವೈರಾಗ್ಯ ಬಂದಾಗ್ಲೆಕ್ಕ. ಯಾಕಂದ್ರೆ ಸಿಮೆಂಟ್ ಹಾಕಿದ್ರೆ ಎಲ್ಲ ಜೋರ ನೀರು ಬಿಟ್ಬಿಟ್ಟು ಅವತ್ತೇ ಕ್ಯೂರಿಂಗ್, ಅರ್ಜೆಂಟ್ ಕ್ಯೂರಿಂಗ್ ಶುರು ಮಾಡೋದು. ಏನಾಯ್ತು ಅಲ್ಲಿಗೆ, ಎಲ್ಲ ತೊಳ್ಕೊಂಡು ಹೋಗ್ಬಿಡುತ್ತೆ. ಏನು ಮಾಡಬೇಕು, ಸ್ವಲ್ಪ ಬಿಟ್ಟು ಮಾಡ್ತಾ ಹೋದಂತೆ ಏನಾಗುತ್ತದು, ಸ್ಟ್ರೆಂತನ್ ಆಗ್ಲಿಕ್ಕೆ ಶುರುವಾಗ. ಅದಕ್ಕೇನೆ ತಥಾಹಿ ಜೀವ ಇತ್ಯನುವೃತ್ತಿ ಶೇಷೋವ. ಜೀವ ಅಂತ ಸೇರಿಸ್ಕೋಬೇಕು, ಇಲ್ಲ ಅಂಡರ್ಸ್ಟುಡ್ ಅಂತ ಅರ್ಥ. ತಸ್ಮಾದಿತಿ ಲೆಬ್ಲೋಪೇ ಇತಿ ಪಂಚಮೀ. ತಸ್ಮಾದಿತಿ ಯಾತಿ ತಸ್ಮಾತ್ ವಿರಕ್ತ ಸನ್ ಅಂತಿದೆ. ಲೆಬ್ಲೋಪನಿಮಿತ್ತ ಪಂಚಮಿ ಅಂತ ಅದಕ್ಕೆ ಹೆಸರು. ಲೆಬ್ಲೋಪನಿಮಿತ್ತ ಅಂದ್ರೇನು, ಲೆಪ್ ಅಂದರೆ ಯಕಾರ. ಯಕಾರ ಹೋಗಿ ಆ ಅರ್ಥದಲ್ಲಿ ತಸ್ಮಾತ್ ಬಂದಿದೆ. ಕೆಲವೆಲ್ಲ ಪದಗಳಿದೆ ಆ ಥರ ಬಂದು ನೋಡೋಣ. ತದನುಸಂಧಾಯ ಇತಿ. ಈ ವೈರಾಗ್ಯ ಅನುಸಂಧಾನ ಮಾಡ್ಕೊಂಡು ಮುಂದೆ ಹೋಗಬೇಕು. ಏತತ್ ಪಾದ ಪ್ರತಿಪಾದ್ಯಂ ಅನುಸಂಧಾಯ ಜೀವೋ ವಿರಕ್ತೋ ಭವನ್ನಿತಿ. ಈ ಅಧ್ಯಾಯದಲ್ಲಿ ಏನು ಸ್ವರ್ಗ ನರಕ ಇತ್ಯಾದಿ ಹೇಳ್ತಿದ್ದಾರೆ ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ವೈರಾಗ್ಯ ಏನಾಗುತ್ತೆ, ಅವನಿಗೆ ವೈರಾಗ್ಯ ಬರುತ್ತೆ. ಹಿಂದಿನ ಕಾಲದ ಕಳ್ಳರನ್ನ ಬೀದಿಯಲ್ಲಿ ಮೆರವಣಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಕಳ್ಳರನ್ನು ಕೂಡ. ಯಾತಕ್ಕೆ ಅಂದರೆ ನೋಡಿದವ್ರಿಗೆ ಗೊತ್ತಾಗಲಿ ಕಳ್ಳನ ಅವಸ್ಥೆ ಏನಾಗುತ್ತೆ ಅಂತ ತೋರಿಸೋದಕ್ಕೋಸ್ಕರ. ಮತ್ತೆ ಗುಟ್ಟಾಗಿ ಹೆಂಗೆ ಮಾಡ್ತಿದ್ದಿಲ್ಲ, ಪಬ್ಲಿಕ್ಕಾಗಿ ಹೆಂಗೆ ಮಾಡ್ತಿದ್ರಿ. ಯಾತಕ್ಕೆ, ಎಲ್ಲರೂ ನೋಡಿ ತಿಳ್ಕೊಬೇಕು ಏನಂತ, ನಾವು ನಮ್ಮನ್ನು ಹೆಂಗೆ ಮಾಡ್ತಾರೆ ತಿಳ್ಕೊಳ್ಳೋದಕ್ಕೋಸ್ಕರ. ನೋಡಿದ್ದು ಅದನ್ನು, ಅದು ದರ್ಶನ. ಅವು ಬೇಡಪ್ಪ, ಯಾಕೆ ಸವಾಸವೆಲ್ಲ ಕಳ್ತನ ಮಾಡೋದು ಬೇಡ, ಜೈಲಿಗೆ ಹೋಗೋದು ಬೇಡ, ಆ ರೀತಿ ಯೋಚನೆ ಮಾಡೋಕ್ಕೆ ಅನುಕೂಲವಾಗಲಿ ಅಂತೇಳಿ ಪಬ್ಲಿಕ್ಕಾಗಿ ಮಾಡ್ತಿದ್ರು. ಎಷ್ಟೊತ್ತಿದ್ದು ಮಾಡಿ ಅನೌನ್ಸ್ ಮಾಡೋ ದಿವಸ ಹೇಗೆ ಮಾಡಿ ಅನೌನ್ಸ್ ಮಾಡಿಬಿಡ್ತಾರೆ. ಗುಟ್ಟಾಗಿ ಮಾಡಿದ್ರೆ ಎಫೆಕ್ಟ್ ಕ್ರಿಯೇಟ್ ಆಗೋದಿಲ್ಲ. ಆ ಸುದ್ದಿಯಿಂದ ಆಗೋ ಎಫೆಕ್ಟ್ ಬೇರೆ, ಕಣ್ಣಾರೆ ಕಂಡಾಗ ಆಗೋ ಎಫೆಕ್ಟು ಎರಡೂ ಹಾಕಿಬಿಟ್ರೆ ಇನ್ನೂ ಒಳ್ಳೇದು. ಪಬ್ಲಿಕ್ಕಾಗಿ ಹಾಕಿ ಅನೌನ್ಸ್ ಮಾಡಿಬಿಟ್ರೆ ಶ್ರವಣನೂ ಆಯಿತು, ದರ್ಶನನೂ ಆಯಿತು. ತದನುಸಂಧಾಯ ಇತಿ. ಏತತ್ ಪಾದ ಪ್ರತಿಪಾದ್ಯಮನುಸಂಧಾಯ ಜೀವೋ ವಿರಕ್ತೋ ಭವನ್. ಜೀವ ವಿರಕ್ತನಾಗಬೇಕು. ಈ ಪಾದದ ವಿಚಾರ ಎಲ್ಲ ಮನನ ಮಾಡಿಬಿಟ್ರೆ ವೈರಾಗ್ಯ ಬರುತ್ತೆ. ಜ್ಞಾನಾನ್ಯ ಸಾಧನೆ ತಜ್ಜನ್ಯ ಫಲೇ ಚ ವೈರಾಗ್ಯಾಯ. ಜ್ಞಾನ ಅನ್ಯ ಸಾಧನೆ ವೈರಾಗ್ಯ, ತಜ್ಜನ್ಯ ಫಲೇ ವೈರಾಗ್ಯ. ಅಂದರೆ ಜ್ಞಾನ ಬಿಟ್ಟು ಬೇರೆ ಯಾವುದೇ ಸಾಧನ ಮಾಡಿದರೂ ಕೂಡ ಏನದು ಉಪಯೋಗ ಇಲ್ಲದ್ರಿಂದ ಏನು ಮಾಡಬೇಕು, ಜ್ಞಾನನೇ ಸಂಪಾದನೆ ಮಾಡಬೇಕು. ಪಾಸಾಗಲಿಕ್ಕೆ ಏನು ಮಾಡಬೇಕು ಕೇಳಿದ, ಎಷ್ಟು ದುಡ್ಡು ಖರ್ಚಾಗುತ್ತೆ, ಏನೇನು ಮಾಡಬೇಕು, ಅಯ್ಯೋ ಏನು ದುಡ್ಡಿಗೆ ಖರ್ಚಾಗೋದು, ಏನು ಬೇಕು ನಿನಗೆ, ಜ್ಞಾನ ಬಂದರೆ ಪಾಸಾಗ್ತಿ ಅಷ್ಟೇ. ಈ ಒಂದು ಪೈಸನೂ ಖರ್ಚು ಮಾಡದೆ ಪಾಸಾಗ್ತಿ. ಇಲ್ಲದೆ ಹೋದರೆ ಕೋಟಿಗಟ್ಟಲೆ ಖರ್ಚು ಮಾಡಿದ್ರು ಪಾಸಾಗೋದಿಲ್ಲ. ಪಾಸಾದರೆ ವ್ಯಾಲಿಡೇಟಿವ್ ಇರೋದಿಲ್ಲ ಅದಕ್ಕೆ ಅಂತ ಹೇಳಬೇಕು. ಅದಕ್ಕೆ ಜ್ಞಾನ ಬಿಟ್ಟರೆ ಬೇರೊಂದು ದಾರಿ ಇಲ್ಲ. ಏನ ಪೂರಕಗಳು ಅಷ್ಟೇ ಹೊರತು ಒಂದೇ ಅಲ್ಲ, ಪೂರಕ. ತಜ್ಜನ್ಯ ಫಲೇ. ಹಸಿವಿನೇ ಊಟ ಅಂತ ಆಗೋದಾದರೆ ಹಸಿವೆ ಹಾಕೋದು ಸಾಕಾಗ್ತಿತ್ತು, ಹಸಿವೆ ಬಂದ್ಬಿಟ್ಟು ಸಾಕಾಗ್ತಿತ್ತು. ಅದು ಪೂರಕ ಅಷ್ಟೇ, ಅದು ಊಟಕ್ಕೆ. ತಜ್ಜನ್ಯ ಫಲೇಚ. ಸೊ ಜ್ಞಾನವ ಬಿಟ್ಟು ಅನ್ಯ ಸಾಧನೆ ಕೈ ಹಾಕಬಾರದು. ಅನ್ಯ ಸಾಧನೆಯಿಂದ ಫಲ ಇದೆ, ಆದರೆ ಅದು ಕೂಡ ಏನದು ಮೋಕ್ಷದ ಸಾಧನ. ಫಲದಲ್ಲೂ ವೈರಾಗ್ಯ ಬರಬೇಕು. ಜ್ಞಾನ ಬಿಟ್ಟು ಕರ್ಮಾದಿಗಳಲ್ಲಿ ವೈರಾಗ್ಯ ಬರಬೇಕು, ಮತ್ತು ಅದನ್ನು ಬರತಕ್ಕಂಥ ಫಲದಲ್ಲೂ ವೈರಾಗ್ಯ ಬರಬೇಕು. ಉದಾಹರಣೆ, ಪರೀಕ್ಷೆಗೆ ಹೊರಟ, ಈಗ ಯಾರೋ ಬಂದು ಕ್ರಿಕೆಟ್ ಮ್ಯಾಚ್ಗೆ ಟಿಕೆಟ್ ಸಿಕ್ಕಿದೆ, ಪಾಸ್ ಹೋಗೊಂಡು ಬಾ ಅಂತ ಕರೆದ. ಏನು ಮಾಡಿದ ಅವನೀಗ, ಹೊರಟೇ ಬಿಟ್ಟ. ಆಮೇಲೆ ನೋಡ್ದ ಪರೀಕ್ಷೆ ಹೋಯ್ತು, ಫೇಲ್ ಆಗಿಬಿಟ್ಟ. ಸೊ ನೋಡ್ದ ಮುಂದಿನ ಎಲ್ಲ ಕುತ್ಕೊಂಡಿದ್ದ, ಚಪ್ಪಾಳೆ ಹಾಕಿದ, ತನ್ನ ಟೀಮಾಗಿ ಗೆದ್ದಿತ್ತು, ಎಲ್ಲ ಮಾಡ್ದ, ಹೋಯ್ತಾನೆ. ಯಾಕೆ, ಅದು ಜ್ಞಾನ ಅಲ್ಲ. ಎಲ್ಲೇ ಅದ್ರ ಫಲ ಏನೋ, ಯಾರೋ ಗೆದ್ದರೂ ಉಪಯೋಗನೂ ಇಲ್ಲ. ಆದರೆ ಪರೀಕ್ಷೆಗೆ ಹೋದ, ಈ ಕಡೆ ಬಿಟ್ಟು ಗೇಟ್ ಬ್ಯಾಂಕ್ ಟಿಕೆಟ್ ಏನೂ ಮಾಡಲೇ ಇಲ್ಲ, ಮಿಸ್ ಆಯ್ತಿದೆ ಆ್ಯಕ್ಚುಲಿ. ಆಮೇಲೆ ನೋಡ್ದ ಏನಾಯ್ತು, ಅಲ್ಲಿಗೆ ಪಾಸ್ ಆಗಿಬಿಟ್ಟಿದೆ. ಆದ್ದರಿಂದ ಇದರಲ್ಲಿ ವಸ್ತುನೂ ಬೇಡ, ಅದು ಫಲನೂ ಬೇಕಾಗಿಲ್ಲ. ಗೊತ್ತಾಯ್ತಾ? ಕಳ್ತನ ಮಾಡೋದು ಬೇಡ, ಆ ದುಡ್ಡು ಬರೋದು ಬೇಡ. ಯಾಕೆ, ಅದು ನಮಗೆ ಹೇಯ, ಇದು ಹೇಯ. ಅರ್ಥ ಆಯ್ತಾ? ಆ ಅರ್ಥದಲ್ಲಿ ಜ್ಞಾನಾನ್ಯ ಸಾಧ. ಇವತ್ತೆಲ್ಲ ಏನು ಮಾಡ್ತಿರೋದು ನಾವು,
ಜ್ಞಾನ ಬಿಟ್ಟು ಅನ್ಯ ಸಾಧನದಲ್ಲೇ ಮನಸ್ಸು ಹಾಕಿರೋದು. ಬೇರೆ ಸಾಧನೆ ಭಾರಿ ಹುಡುಕ್ತಾ ಇರ್ತಾನೆ. ಅದು ಅನ್ಯ ಸಾಧನೆ ತಜ್ಜನ್ಯ ಫಲೇ, ಅದರ ಫಲದಲ್ಲಿ ಆಸಕ್ತನಾಗ್ತಾನೆ. ವೈರಾಗ್ಯ ವೈರಾಗ್ಯ ಬರಬೇಕು. ಸ್ವರ್ಗಾದಿ ಸ್ವರೂಪ ನಿರೂಪಣ ಮಾತ್ರ ವಿಕ್ರಿಯತೆ ಇತ್ಯರ್ಥ. ಆದ್ದರಿಂದ ಸ್ವರ್ಗಾದಿಗಳ ಬಗ್ಗೆ ಯಾತಕ್ಕೆ ಹೇಳ್ತಾರೆ ಅಂದರೆ, ಸ್ವರ್ಗನ ಭಾರಿ ಭಾರಿ ಹೊರಡ್ಬಿಡ್ತಾರೆ, ಕೊನೆಗೆ ಒಂದು ನೋಟ್ ಹಾಕ್ತಾರೆ, ಏನದು ಟೆಂಪರರಿ, ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ, ಬಿಟ್ಟುಬಿಟ್ಟ. ಯಾವುದೋ ಪರ್ಮನೆಂಟ್ ಜಾಬಲ್ಲಿದ್ದ, ಒಂದು ಕಾಲ್ಫರ್ ಮಾಡಿದ್ದು ನೋಡ್ದ, ಸಂಬಳ ಇದಕ್ಕಿಂತ ಜಾಸ್ತಿನೇ ಇತ್ತು, ಕೊನೆ ನೋಡ್ದ ಒಂದು ನೋಟು ಪ್ಯೂರ್ಲಿ ಆನ್ ಟೆಂಪರರಿ ಬೇಸಿಸ್ ಅಂತಿತ್ತು. ಏನು ಮಾಡ್ದ, ಆ ಕಡೆ ಹೋಗಿಬಿಡ್ತಾನೆ, ಸದ್ಯ ಗಟ್ಟಿಬಿಟ್ಟಾಗಿದ್ದೇನೆ ಹೋಗ್ಲಿಬಿಟ್ಟು. ಆದರೆ ಅದೇನಾಗಿತ್ತು, ಈಗ ತಾನು ಪರ್ಮನೆಂಟ್ ಪೋಸ್ಟಲ್ಲೇ ಟೆಂಪರರಿ ಪೋಸ್ಟಲ್ಲಿದ್ದ, ಭಾರಿ ಸಂಬಳ, ಕಾಲ್ಫಾರ್ ಮಾಡಿ ನೋಡಿದ, ಕಡಿಮೆ ಸಂಬಳ, ಕೊನೆಗೆ ಪರ್ಮನೆಂಟ್ ಬೇಸಿಸ್ ಅಂತಿತ್ತು. ತಕ್ಷಣ ಏನು ಮಾಡ್ತಾನೆ, ಇದು ಬಿಟ್ಟು ಅಪ್ಲೈ ಮಾಡ್ತಾನೆ. ಅದಕ್ಕೆ ಸಂಬಳ ಜಾಸ್ತಿ ಇದ್ರು ಕೂಡ ಇದು ಟೆಂಪರರಿ, ಅದು ಕಡಿಮೆ ಇದ್ರು ಪರ್ಮನೆಂಟ್. ಇನ್ನು ಸಂಬಳನೂ ಜಾಸ್ತಿ, ಇದು ಪರ್ಮನೆಂಟ್. ಅವಾಗ ಏನು ಮಾಡ್ತಾನೆ, ಮೋಕ್ಷ, ಸುಖನೂ ಜಾಸ್ತಿ, ಪರ್ಮನೆಂಟ್ ಬೇರೆ. ಸ್ವರ್ಗದಲ್ಲಿರೋ ಸುಖಕ್ಕಿಂತ ಮೋಕ್ಷ ಸುಖ ಜಾಸ್ತಿ ಪ್ಲಸ್ ಪರ್ಮನೆಂಟ್. ಇದು ಸ್ವರ್ಗದ ಸುಖ ಕಡಿಮೆ ಬಟ್ ಟೆಂಪರರಿ ಬೇರೆ ಜೊತೆಗೆ. ಆದ್ದರಿಂದ ಸ್ವರ್ಗ ಬೇಕು ಅಂತಲೂ ಪ್ರಯತ್ನ ಪಡಬಾರ್ದು. ಇವತ್ತು ಸ್ವರ್ಗ ಅಲ್ಲ, ಭೂಲೋಕದ ಸ್ವರ್ಗ, ಭೂಲೋಕದ ಸ್ವರ್ಗ ಅಂತ ತಿಳ್ಕೊಂಡ್ಬಿಟ್ಟಿರ್ತಾನೆ. ಆ ಸ್ವರ್ಗನೇ ಬೇಡ ಅಂತ ಹೇಳ್ತಾನೆ. ಈ ಸ್ವರ್ಗ ಅಲ್ಲ, ಆ ಸ್ವರ್ಗ ಹೇಳಿ ಪರೀಕ್ಷೆ ಹೋಗೋ ಹುಡುಗನಿಗೆ 5 ಸ್ಟಾರ್ ಹೋಟ್ಲಿಗೆ ಹೋಗೋಣ ಅಂತ ಕರೆದ್ರೆ, ಯಾವ 5 ಸ್ಟಾರ್ ಹೋಟ್ಲು ಕೂಡ ಏನಲ್ಲ, ಅದು ಈ ಥರ್ಡ್ ಕ್ಲಾಸ್ ಪಾಸ್ ಆಗೋದಕ್ಕೂ ಈಕ್ವಲ್ ಅಲ್ಲ, ಬರೀ ಪಾಸ್ ಆಗೋದಕ್ಕೆ ರ್ಯಾಂಕಿಂಗ್ ಅಲ್ಲ, ಬರೀ ಜಸ್ಟ್ ಪಾಸ್ಗೂ ಈಕ್ವಲ್ ಆಗೋದಿಲ್ಲ. ಅದರಿಂದ ಬೇಡ ಅಂತ ಹೇಳಬೇಕು. ಎಲ್ಲಿ ಇಲ್ದಿದ್ರೆ ವಾಪಸ್ ಯಾಕೆ ಬರ್ತಿದ್ದ, ವಾಪಸ್ ಬರ್ತಾರೆ ಏನರ್ಥ, ಅಲ್ಲಿ ಕರ್ಮ ಮಾಡಿ ಉಪಯೋಗ ಇಲ್ಲ. ಇಲ್ಲಿ ಕರ್ಮಕ್ಕೆ ಅಲ್ಲಿ ಹೋಗಿರ್ತಾನೆ, ವಾಪಸ್ ಬರ್ತಾನೆ, ಮತ್ತೆ ಕರ್ಮ ಮಾಡಿಕೊಂಡೆ ಮತ್ತೆ ಹೋಗ್ಬೇಕು. ಅಲ್ಲಿ ಕರ್ಮ ಮಾಡಿದ ಕೌಂಟ್ ಆಗೋದಿಲ್ಲ. ಅರ್ಥ ಆಯ್ತಾ ಏನು? ಹಾಂ ಹಾಂ ಸರಿ. ಅಲ್ಲ, ಸ್ವರ್ಗ ನರಕದ ಉಲ್ಲೇಖ ಯಾತಕ್ಕೆ ಅಂದರೆ, ವೇದ ಓದ್ದವರು ಏನ್ ಮಾಡಿದ ಒಂದು ಸ್ಟೇಜಲ್ಲಿ ಇದೆಲ್ಲ ವೈರಾಗ್ಯ ಬಂದ್ಬಿಡ್ತು. ಸ್ವರ್ಗ ಕಷ್ಟ ಇದೆ ನೋಡಿ. ಶಾಸ್ತ್ರ ಓದ್ದ ಸ್ವರ್ಗ ಅಂತ ಕೇಳಿದ, ಅದಕ್ಕೆ ಹೋಗೋಣ ಅಂತ ಶುರು ಮಾಡಿದ. ಮೀಮಾಂಸಕರು ಅದೇ ಶುರು ಮಾಡಿದ್ದು. ಅದರಲ್ಲೂ ಹೇಯತ್ವ ಇರಲಿ ಅಂತ ಹೇಳಿದ. ಅದು ಯಾರಿಗೆ ವೈರಾಗ್ಯ ಎಷ್ಟು ಬರುತ್ತೆ, ಪೂರ್ತಿ ಗಟ್ಟಿಮುಟ್ಟು ವೈರಾಗ್ಯ ಬರಬೇಕು. ಎಂಥ ವೈರಾಗ್ಯ ಬರಬೇಕು ಅಂದರೆ, ಸ್ವರ್ಗ ಕೊಟ್ಟರು ನಮಗೆ ಬೇಡ ಅಂಥ ವೈರಾಗ್ಯ ಬರಬೇಕು. ಮತ್ತು ನಾವೇನು ಮಾಡ್ತೇವೆ, ಯಾರೋ ಒಂದು 100 ರೂಪಾಯಿ ಕೊಡ್ತಾರೆ, ಯಾರೋ ಹೋಗ್ತಾರೆ ಬಿಡೋದು, ಕೋಟಿ ರೂಪಾಯಿ ಹೋಗಿ ಹೇಳಿ ಅಂತ ಹೇಳ್ತೇನೆ. ಯಾತಕ್ಕೆ 100 ರೂಪಾಯಿ ಬಿಡೋದು ದೊಡ್ಡದಲ್ಲ, ಯಾಕೆ ನಮಗೆ ಹೇಗೆ ಅಂತ ಗೊತ್ತಾಗ್ಬಿಟ್ಟಿದೆ. ಚಿಕ್ಕ ಮಕ್ಕಳಿಗೆ ಅದೇ ಭಾರಿ ದೊಡ್ಡದು, ಆದರೆ ಭಾರಿ ಶ್ರೀಮಂತನಿಗೆ ಅದು ದೊಡ್ಡದು ಅನ್ಸೋದಿಲ್ಲ. ಆದರೆ ಸ್ವರ್ಗ ಎಂಬುದೇನದು, ಸ್ವರ್ಗ ರಾಜ ಮಹಾರಾಜರು ಬಯಸ್ತಕ್ಕಂಥದ್ದು. ಅದರಲ್ಲೂ ವೈರಾಗ್ಯ ಬಂದ್ಬಿಟ್ರೆ ಏನಾಯ್ತು, ಕೈಮುತ್ಯ. ಅದೇ ಬೇಡ, ಅದು ಇದು ಬೇಡ, ಅದು ಸಿಂಪಲ್ ಆಗುತ್ತಾಗ. ಅಲ್ಲೇನು ಅವನು ಪಂಚಭಕ್ಷ ಪರಮಾನನೇ ಬಿಟ್ಟ ಅಂದರೆ ಬರೀ ಯಾವುದೋ ಒಂದು ಸಣ್ಣ ಪುಟ್ಟ ಪದಾರ್ಥ ಬಿಟ್ಟರೆ ದೊಡ್ಡದಲ್ಲ. ಅದಕ್ಕೆ ಅದನ್ನು ಕಂಪೇರ್ ಮಾಡ್ಕೋತಾರೆ. ನಾವು ಸಾಫ್ಟ್ವೇರ್ ಕೆಲಸ ಬಿಡೋದು ಅಂದರೆ ಆಗ ಆ ಟೈಪ್, ಅಷ್ಟು ದೊಡ್ಡ ಕೆಲಸ ಬಿಟ್ಬಿಟ್ಟ ಅಂತಾರಲ್ಲ. ಸ್ವರ್ಗ ದೊಡ್ಡ ಫಲ. ಇವತ್ತಿಗೂ ಸ್ವರ್ಗದ ಬಗ್ಗೆ ಯಾರು ನೋಡಿದವರು ಯಾರೂ ಇಲ್ಲ. ಹೇಳ್ಬೇಕಾದ್ರೆ ಸ್ವರ್ಗ ಸುಖ ಅಂತ ಉಪಯೋಗಿಸ್ತಾರೆ ಪದನ. ಅಮೃತ ಯಾರು ಕುಡ್ದಿದ್ದಾರಾ? ಕಾಫಿ ಕುಡಿದು ಅಮೃತ ಇದ್ದಾಗಿತ್ತು. ಅಮೃತ ಎದ್ದು ಕುಡ್ದಿದ್ದ ಇವನು, ಕಾಫಿ ಅಂದ್ರೆ ಅಮೃತನೇ ಅದು ಅಂತ ಹೇಳ್ಬಿಟ್ಟ. ಅಮೃತ ಎದ್ದಪ್ಪ ಕುಡ್ದಿದ್ದಲ್ಲ, ಎಲ್ಲಿದ್ದದು, ಕೇಳಿದ್ದದು. ಅಮೃತದ ಬಗ್ಗೆ ಕೇಳಿದ್ದ, ಸ್ವರ್ಗದ ಬಗ್ಗೆ ಕೇಳಿದ್ದ, ಅದ್ರ ಬಗ್ಗೆನೇ ಏನು ಬರಬೇಕಾಗ ವೈರಾಗ್ಯ ಬರಬೇಕು. ಅದು ಕೊನೆಗೆ ಕೇಳಿ ಎಷ್ಟು ಬಡ್ಡಿ ಬರಬೇಕು ಗೊತ್ತೊಳಯ್ಯ, ಜ್ಞಾನ ಬಿಟ್ಟು ಇವತ್ತೇನು ಆಮಿಷ ಕೊಟ್ಟಿದ್ದೆ ಇದಲ್ಲ, ಇನ್ನೇನಾರು ಹೇಳ್ಬೋದು, ಅದು ಯಾವುದೂ ನನಗೆ ಬೇಕಿಲ್ಲ, ಆ ಸ್ಥಿತಿ ಹೊರಡ್ಬೇಕು. ಗೊತ್ತಾಯ್ತಾ? ಇದಲ್ಲ ಅನ್ನ ಹರಡಕ್ಕೆ ಹೇಳಿದ್ರು ಕೂಡ ಐ ಡೋಂಟ್ ವಾಂಟ್ ಇಟ್. ಆ ಸ್ಥಿತಿ ಬಂದರೆ ಏನದು ಪ್ಯೂರ್ ವೈರಾಗ್ಯ. ಇದು ಕಡಿಮೆ ಬೇಡ, ಸ್ವಲ್ಪ ಹೆಚ್ಚಿನ ಬೇಕು ಅಂದರೆ ವೈರಾಗ್ಯ ಅಲ್ಲ. ಅದು ಏನಾಗಿದೆ ಅಲ್ಲಿಗ, ಇವತ್ತು ನಮಗೆ ಕಷ್ಟ ಬೇಕು ಬೇಡ ಅನಿಸಿದೆ ನಿಜ. ಅಟ್ ದಿ ಸೇಮ್ ಟೈಮ್ ಏನು ಅನಿಸಿದೆ ನಮಗೆ, ಯಾರ್ದೋ ಸುಖ ಆ ಸುಖ ನಮಗೆ ಬರಲಿ, ಆ ಥರ ಕಾನ್ಸೆಪ್ಟ್ ಇದೆ ಅವನಿಗೆ. ಶಾಸ್ತ್ರ ಓದೋದ್ರೆ ಅಂಥ ವೈರಾಗ್ಯ ಬರೋದಿಲ್ಲ. ಎಂಥ ವೈರಾಗ್ಯ ಬರುತ್ತೆ ಅವನಿಗೆ? ಸಾಮಾನ್ಯ ವೈರಾಗ್ಯ ಬರುತ್ತೆ. ಆ ವೈರಾಗ್ಯ ಮೋಕ್ಷಕ್ಕೆಲ್ಲ ಉಪಯೋಗ ಇಲ್ಲ. ಗೊತ್ತಾಯ್ತಾ? ಸಾಮಾನ್ಯ ಇವತ್ತು ಬೆಳಗ್ಗೆ ಎಷ್ಟು ಹಸಿವಾಗಿರುತ್ತೆ ನಿಮಗೆ, ಊಟ ಮಾಡೋಷ್ಟು ಹಸಿವಾಗಿರುತ್ತೆ. ಎಷ್ಟು ಹಸಿವಾಗಿರುತ್ತೆ? ಲೈಟಾಗಿ ಅಷ್ಟೇ. ಆ ಹಸಿ ಹೋಗೋದು ಬೇರೆ, ಊಟದ ಹಸಿ ಹೋಗೋದು ಬೇರೆ. ಅದು ಫುಲ್ ಇದ್ದಾಗ ಲೆಕ್ಕ. ಇದು ಸ್ವಲ್ಪ ಇದು. ನಾವು ಸಣ್ಣ ಪುಟ್ಟ ವೈರಾಗ್ಯ ಬಂದರೆ ಕೆಲಸ ಆಗೋದಿಲ್ಲ. ಸಣ್ಣ ಪುಟ್ಟ ವೈರಾಗ್ಯ ಎಲ್ರಿಗೂ ಇರುತ್ತೆ. ಇನ್ನೊಂದು ಅಭಾವ ವೈರಾಗ್ಯ ಅದು ಸಾಮಾನ್ಯ ಬಂದೇ ಬಿಡುತ್ತೆ. ಗ್ರೇಪ್ ಸವಾರ್ ಇದೆಯಲ್ಲ, ಯಾವುದೋ ಪ್ರೆಸಿಡೆಂಟ್ ಪೋಸ್ಟ್ ಖಾಲಿ ಇದೆ, ನಾವ್ಯಾರು ಇಷ್ಟಪಡೋದಿಲ್ಲ, ಯಾಕಂದ್ರೆ ದೇವರಾಳಿ ಸಿಗೋದಿಲ್ಲ ಅಂತ ಗೊತ್ತಾದ್ರಿಂದ ಟ್ರೈ ಮಾಡೋಕ್ಕೂ ಹೋಗೋದಿಲ್ಲ. ಆದರೆ ಎಂಥ ವೈರಾಗ್ಯ ಇದು? ಅಭಾವ ವೈರಾಗ್ಯ. ಗ್ಯಾರಂಟಿ ಸಿಗೋದಿಲ್ಲ ಅಂತ ಬಂದು ವೈರಾಗ್ಯ ಇದು. ಅಕಸ್ಮಾತ್ ಚಾನ್ಸ್ ಇದ್ರೆ ಏನು ಮಾಡ್ತಾನಾಗ, ನಾನು ಅದಕ್ಕೆ ನೋಡೇ ಬಿಡ್ತೀನಿ ಅಂತ. ಅದು ಕೂಡ ಬರಬಾರ್ದು. ಅರ್ಥ ಆಯ್ತಾ? ಅದು ಬರದೆ ಹೋದ್ರೆ ಏನದು, ಅದು ಹೈಯೆಸ್ಟ್. ಅದೆಲ್ಲ ಬರೋದು ಯಾವಾಗ ಈ ಭಾಗ ಓದಿದರೆ ಬರ್ತದೆ ಅಂತ ಹೇಳಿ.
ಹಾಂ ಅವರು ತ್ಯಾಗ ಮಾಡಿದಾಗ ಹಾಂ ಮತ್ತೆ ಏನ್ ಪ್ರಾಪ್ತಿ ಆಗುತ್ತೆ, ಏನು ಎಲ್ಲಿಗೆ ಹೋಗ್ತಾರೆ? ಅದೆಲ್ಲ ಹೇಳ್ತಾರೆ ನಾಳೆ ಕಂಟಿನ್ಯೂ ಆಗುತ್ತೆ. ಅದು ವೈರಾಗ್ಯ ಎಂಬುದೇನದು ನಮ್ಮಲ್ಲಿ ಏನಾಗಿದೆ ಗೊತ್ತಾ, ತುಂಬ ಜನಕ್ಕೆ ವೈರಾಗ್ಯ ಅಂದರೆ ನೆಗೆಟಿವ್ ಅಪ್ರೋಚ್ ಅಂತ ಆಗ್ಬಿಟ್ಟಿದೆ ಅಷ್ಟೇನೆ. ಇವರೆಲ್ಲ ಕೈಲಾಗದವರು ಏನು ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ, ಸುಮ್ಮನೆ ಉಪನ್ಯಾಸ ಮಾಡೋದು ಕಾಲ ಹೊಡಿತಾರೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಇದು ನೆಗೆಟಿವ್ ಆ್ಯಟಿಟ್ಯೂಡ್ ಅಲ್ಲ, ಮುಂದಿರೋದು ಪಾಸಿಟಿವ್. ವೈರಾಗ್ಯ ಪೂರ್ತಿ ನೆಗೆಟಿವ್ ಆದರೆ ಏನಂತಾರೆ, ಪೆಸಿಮಿಸಮ್ ಅಂತ. ಪೆಸಿಮಿಸಮ್ ಅದು ವೈರಾಗ್ಯ ಅಲ್ಲ. ಆ್ಯಕ್ಚುಯಲ್ ವೈರಾಗ್ಯ ಎಂಬುದು ರಿಯಲ್ ಆಪ್ಟಿಮಿಸ್ಟಿಕ್ ಆಗಿದ್ರೆ ವೈರಾಗ್ಯ. ಅರ್ಥ ಆಯ್ತಾ ಈಗ? ರಿಯಲ್ ಆಪ್ಟಿಮಿಸಮ್ ಎಂಬುದೇ ವೈರಾಗ್ಯನೇ ಹೊರತು ಪೆಸಿಮಿಸಮ್ ವೈರಾಗ್ಯ ಅಲ್ಲ. ಇದು ಆತ್ಮಹತ್ಯೆ ಮಾಡ್ಕೊಂಡವರೆಲ್ಲ ಏನಾಗ್ತಾರೆ ನಮ್ಮ ದೃಷ್ಟಿಲೇ? ಏನು ವೈರಾಗ್ಯ ವಿರಕ್ತ ಶಿರೋಮಣಿ ಅಂತ ಕರಿಬೇಕು. ಅವ್ರು ಮೂರ್ಖ ಶಿರೋಮಣಿ ಅಂತಾರೆ ಹೊರತು ವೈರಾಗ್ಯ ವಿರಕ್ತ ಶಿರೋಮಣಿ ಕರೆಯೋದಿಲ್ಲ. ಯಾತಕ್ಕೆ? ಪೆಸಿಮಿಸ್ಟ್ ಅವರು. ಅರ್ಥ ಆಯ್ತಾ? ಆದರೆ ಸಾಮ್ರಾಜ್ಯ ಬಿಟ್ಟು ಪುರಂದರದಾಸರು ಬಿಟ್ಟು ಹೊರಟರು, ನವಕೋಟಿ ಸಂಪತ್ತು ಬಿಟ್ಟು ಹೊರಟರು. ಅದೇನದು? ಅದು ವೈರಾಗ್ಯ. ಪ್ರಾಣ ಬಿಟ್ಟು ಹೋಗಲಿಲ್ಲ ಅವರು, ನವಕೋಟಿ ಸಂಪತ್ತು ಬಿಟ್ಟರು, ಅದು ವೈರಾಗ್ಯನೇ ಹೊರತು ಪ್ರಾಣ ಬಿಡೋದು ವೈರಾಗ್ಯ ಅಲ್ಲ. ಯಾವುದು? ನಿಷ್ಕಾಮ ಕರ್ಮ ಯಾವಾಗ ಬರುತ್ತೆ? ವೈರಾಗ್ಯ ಬಂದಮೇಲೆ ನಿಷ್ಕಾಮ ಕರ್ಮ ಬರುತ್ತೆ, ಅದಕ್ಕಿಂತ ಮುಂಚೆ ಬರೋದಿಲ್ಲ. ಕಾಮನೆಗೂ ವೈರಾಗ್ಯಕ್ಕೂ ಅಪೋಸಿಟ್ ಎರಡು. ವೈರಾಗ್ಯ ಇದ್ದರೆ ಕಾಮನೆ ಇಲ್ಲ, ಕಾಮನೆ ಇದ್ದರೆ ವೈರಾಗ್ಯ ಇಲ್ಲ. ಓಂ ಜನ್ಮ